ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಸುಮಾರು 1-2 ಗಂಟೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡಿಬಿಟ್ಟಿದ್ದೆ. ಸೊಪ್ಪಿನ ಸಾರು ಮಾಡಿ ಮುದ್ದೆ ಅನ್ನ ಎಲ್ಲ ಮಾಡಿದ್ದೆ. ಪರವಾಗಿಲ್ಲ, ಆಫೀಸ್ಗೂ ಮುದ್ದೆ ತಿಂದ್ಕೊಂಡೇ ಹೋಗ್ತಾರೆ. ಆಮೇಲೆ ನನ್ನ ಮಗ ಬಾಕ್ಸಿಗೆ ಅನ್ನ ಸಾರೆಲ್ಲ ತೊಗೊಂಡು ಹೋಗ್ತಾನೆ. ಮುದ್ದೆ ಇಲ್ಲಿ ಊಟ ಮಾಡಿಬಿಟ್ಟು ಅನ್ನ ಸಾರು ತೊಗೊಂಡು ಹೋಗ್ತಾನೆ. ಹಾಗಾಗಿ ಮಾಡ್ತಾ ಇರ್ತೀನಿ ಸಾಮಾನ್ಯ ಬೆಳಗ್ಗೆ ಹೊತ್ತು ಮುದ್ದೆ ಸಾರೆಲ್ಲ ಮಾಡ್ತಾ ಇರ್ತೀನಿ. ಅನ್ನ ಮುದ್ದೆ ಎಲ್ಲ ಖಾಲಿ ಆಗಿತ್ತು ಮಧ್ಯಾಹ್ನ ನಾನು ಒಬ್ಬಳೇ ಇದ್ದೆ. ಮತ್ತು ಅನ್ನ ಮಾಡ್ಕೊಳ್ಳೋದೇನು ಅಂದ್ಬಿಟ್ಟು ಬಿಸಿ ಮುದ್ದೆನೇ ಮಾಡ್ಕೊಂಡು ತಿನ್ನೋಣ, ಸೊಪ್ಪಿನ ಸಾರು ಜೊತೆ ಚೆನ್ನಾಗಿರುತ್ತೆ ಅಂದ್ಕೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸರಿ ಈ ರೀತಿ ಇಂಟ್ರೆಸ್ಟ್ ಇದ್ದರೆ ಮುದ್ದೆನ ಮಾಡ್ಕೊಂಡು ತಿಂತೀನಿ, ಇಲ್ಲಾಂದರೆ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಒಂದು ಮುದ್ದೆ ಹೇಗೆ ಮಾಡೋದಂತ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. 1.5 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುದ್ದೆಗೆ 1.5 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಸೈಜಿಂದ ಮುದ್ದೆ ಮಾಡ್ಕೊಳ್ತೀನಿ, ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಹಾಗೆ ಈ ನೀರನ್ನು ಬಿಸಿ ಮಾಡ್ಕೊಳ್ತೀನಿ. ಮತ್ತು ಈ ಕಡೆ ಹಿಟ್ಟು ಕೂಡ ಸಾಣಿಸಿಟ್ಟಿದ್ದೆ, ಅದನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ 1 ಸ್ಪೂನ್ ಹಿಟ್ಟನ್ನು ನೀರಿಗೆ ಹಾಕಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮುದ್ದೆನ 2 ಥರ ಮಾಡ್ಬೋದು, ಕೊಟ್ಟರೆ ಬಿಟ್ಟಾದರೂ ಮಾಡ್ಬೋದು, ಇಲ್ಲಾಂದರೆ ಬೇಗ ಆಗಬೇಕು ಅಂದರೆ ಈ ರೀತಿ ನೀರಿಗೇ 1 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕುದ್ದಿದ ಮೇಲೆ ಹಿಟ್ಟನ್ನು ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ಇವಾಗ 1 ನಿಮಿಷ ಬಿಟ್ಟು 2 ನಿಮಿಷ ಬಿಟ್ಟು ತೋರಿಸ್ತಾ ಇದ್ದೀನಿ. ನೀರು ಬಿಸಿಯಾಗಿದೆ, ಒಂದು ಸ್ವಲ್ಪ ಗಟ್ಟಿಯಾಗಿದೆ, ಒಂದು ಚೂರು ಗಂಟಿಲ್ಲ. ಈ ಟೈಮಲ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ದೊಡ್ಡ ಬಟ್ಲಲ್ಲೇ ಒಂದು ಅರ್ಧ ಬಟ್ಲಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಮುದ್ದೆಗೆ ತೋರಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. 2 ನಿಮಿಷ ಬೆಂದರೆ ಸಾಕು. ಅಷ್ಟರಲ್ಲಿ ನಾನು ಹಪ್ಪಳ ಸುಟ್ಕೊಳ್ಳೋಣ ಅಂದ್ಬಿಟ್ಟು ಸುಟ್ಕೊಳ್ತಾ ಇದ್ದೆ. ಹಪ್ಪಳನ ಊರಿಂದನೇ ತಂದಿದ್ದು. ಇಲ್ಲೆಲ್ಲ ಹಪ್ಪಳ ಮಾಡ್ಕೊಳಕ್ಕಾಗಲ್ಲ, ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಬಿಸಿಲೇ ಬೀಳಲ್ಲ ಎಲ್ಲೂ, ಆಮೇಲೆ ಒಣಗಾಕೋಕ್ಕೂ ಜಾಗ ಇಲ್ಲ. ಹಂಗಾಗಿ ಊರಿಗೆ ಹೋದಾಗೆಲ್ಲ ತಂದುಬಿಡ್ತೀವಿ. ಈ ಸರಿ ರೀಸೆಂಟಾಗೆ ಊರಿಗೆ ಹೋಗಿದ್ದೆ, ಆವಾಗ ಜೋಳದ ಹಪ್ಪಳ, ಹುರುಳಿ ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಅಲ್ಲಿಂದನೇ ತೊಗೊಂಡು ಬಂದಿದ್ದು. ಆಮೇಲೆ ಈ ಸ್ಟವಲ್ಲೇ ಸುಟ್ಕೊಳ್ಬೇಕು. ಅವಾಗೆಲ್ಲ ಒಲೆಯಲ್ಲಿ ಸುಟ್ಕೊಳ್ತಾ ಇದ್ವಿ, ಆ ರುಚಿನೇ ರುಚಿ ಇರ್ತಿತ್ತು. ಈಗ ಊರುಗಳಿಗೆ ಹೋದ್ರೂ ಒಲೆಗಳಿಲ್ಲ, ಎಲ್ಲರೂ ಅದನ್ನು ತೆಗ್ದಾಕಿಸ್ಬಿಟ್ಟಿರ್ತಾರೆ. ಹಳ್ಳಿಗಳಲ್ಲೂ ಕೂಡ ಹಂಗಾಗ್ಬಿಟ್ಟಿದೆ ಇವಾಗ. ಏನೇನು ಮಾಡೋದು, ಸ್ಟವಲ್ಲೇ ಸುಟ್ಕೊಳ್ಳೋದು ಅಂದ್ಕೊಂಡು ಈ ರೀತಿ ಡೈರೆಕ್ಟ್ ಗ್ಯಾಸಿಂದ ಸುಟ್ಕೊಳ್ಬಾರ್ದು. ಆದರೆ ಅಪರೂಪಕ್ಕೆ ಸುಟ್ಕೊಳ್ತೀವಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಟ್ಕೊಳ್ತೀನಿ. ಸೊ ಆ ಕಡೆ ಹಪ್ಪಳನೂ ಸುಟ್ಟಾಗಿದೆ. ಹಾಗೆ ಎಗ್ ಸ್ಕ್ರ್ಯಾಂಬಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಈ ಸೊಪ್ಪಿನ ಸಾರು ಜೊತೆ ನೆಂಚ್ಕೊಳ್ಳೋಕೆ ನನಗೆ ಚೆನ್ನಾಗಿರ್ಬೇಕು, ಅವಾಗ ಊಟ ಅಂತೂ ಸಖತ್ತಾಗಿ ಇಡಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ವೆರೈಟೀಸೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಚೂರು ಎಣ್ಣೆನ ಹಾಕಿಬಿಟ್ಟು ನಾನು ಆಲಿವ್ ಆಯಿಲ್ನೇ ಹಾಕ್ಕೊಳ್ತೀನಿ ಎಗ್ ಸ್ಕ್ರ್ಯಾಂಬಲ್ಡಿಗೆಲ್ಲ. ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ಬಿಟ್ಟು 1 ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಒಂದು ಬಾಟಲ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಈ ಎಗ್ಗಿಗೆ, ಕಾರ್ನ್ ಚಾಟಿಗೆ, ಅದಕ್ಕೆಲ್ಲ ಡೈರೆಕ್ಟಾಗಿ ಹಾಕ್ಬಿಡ್ಬೋದು ಅಂತ ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಒಂದು 2 ಚಿಟಿಕೆ ಅಷ್ಟು ಹಾಕ್ಕೊಂಡೆ. ಇವಾಗ ಒಂದು 2 ನಿಮಿಷ ಬಿಸಿ ಮಾಡಿಕೊಂಡೆ ಅದನ್ನು. ಆ ಕಡೆ ಎಗ್ ಸ್ಕ್ರ್ಯಾಂಬಲ್ಡ್ ಆಯಿತು. ಈ ಕಡೆ ಮುದ್ದೆ ಕೂಡ ಬೇಯಿತು. ತುಂಬ ಹೊತ್ತೇನು ಬೇಯಿಸೋದು ಬೇಡ, ಒಂದೇ ಮುದ್ದೆ ಆಗಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಒಂದು ಮುದ್ದೆ ಅಂತಲೇ ಅಲ್ಲ, ನೀರು ಚೆನ್ನಾಗಿ ಕುದಿ ಬಂದರೆ ಹಿಟ್ಟಾಕಿ ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೆಂದ್ಬಿಡತ್ತೆ. ನೋಡಿ, ಇಲ್ಲಿ ಒಂದು 2 ನಿಮಿಷ ಆದಮೇಲೆ ಈ ರೀತಿ ತಿರುಗಿಸ್ಬೇಕು, ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ತಿರುಗಿಸ್ಕೊಳ್ಬೇಕು, ಒಡ್ಕೊಳ್ಬೇಕು. ಗಂಟೇನಾದರೂ ಇದ್ದರೆ ಈ ರೀತಿ ನಾದಿ ಒಡ್ಕೊಳ್ಬೇಕು. ನಾನು ಒಂದು ಮುದ್ದೆ 2 ಮುದ್ದೆನ ಸೌಟಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಜಾಸ್ತಿ ಮುದ್ದೆ ಆದರೆ ಸೌಟಲ್ಲಿ ತಿರುಗ್ಸೋಕ್ಕೆ ಬರೋದಿಲ್ಲ, ಆವಾಗ ಮುದ್ದೆ ಕೋಲಲ್ಲೇ ಮಾಡ್ಕೊಳ್ಬೇಕು. ನಾವಿರೋದೇ ಇಬ್ಬರಲ್ಲ, 3 ಜನ ಅಲ್ಲ, ಹಾಗಾಗಿ ನಡೆಯುತ್ತೆ, ಸೌಟಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಅಮ್ಮವರೆಲ್ಲ ಬಂದ್ರಷ್ಟೇ ಮುದ್ದೆ ಕೋಲನ್ನ ಯೂಸ್ ಮಾಡ್ತಾರೆ, ಜಾಸ್ತಿ ಜನ ಇದ್ದಾಗ ಅಷ್ಟೇ. ಸೊ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಕೈ ಬಟ್ಲಿಗೆ ಸ್ವಲ್ಪ ನೀರನ್ನು ಎದ್ಬಿಟ್ಟು ಮುದ್ದೆನ ತಟ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ತಗೊಂಡು ಮತ್ತು ಕೈಯನ್ನು ನೀರಲ್ಲಿ ಒದ್ದೆ ಮಾಡಿಕೊಂಡು ನಾದಿ ಕಟ್ಕೊಳ್ಬೇಕು. ನಾನು ಸ್ವಲ್ಪ ನಾದೋದು ಕಡಿಮೆ, ಹಾಗೆ ಬಿಸಿ ಇರುತ್ತಲ್ಲ ಹಂಗಂಗೆ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ನಾದ್ಕೊಳ್ತೀನಿ, ನಾದಲ್ಲ ಅಂತಲ್ಲ, ಈ ರೀತಿ ಸ್ವಲ್ಪ ನಾದ್ಬಿಟ್ಟು ಒಂದು ರೌಂಡ್ ಶೇಪಿಗೆ ತೊಗೊಂಡ್ಬಿಟ್ಟು ಮಾಡ್ಕೊಳ್ತೀನಿ. ಸರಿ, ಇವಾಗ ಮುದ್ದೆ ಆಯಿತು. ಈ ಕಡೆ ಸಾರು ಕೂಡ ಬಿಸಿಗೆ ಇಟ್ಕೊಂಡಿದ್ದೆ. ನೋಡಿ, ಇಲ್ಲಿ ಇಷ್ಟೇ ಸಿಂಪಲ್ ಮುದ್ದೆ ಮಾಡ್ಕೊಳ್ಳೋದು. ಒಂದು ಮುದ್ದೆ ಅಂತೂ 2 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಸಾರು ಬಿಸಿ ಮಾಡೋ ಅಷ್ಟರೊಳಗೆ ಮುದ್ದೆ ಆಗುತ್ತೆ. ಈ ಅನ್ನ ಮಾಡ್ಕೊಳ್ಳೋದ್ಕಿಂತ ಈ ಮುದ್ದೆನೇ ಬೆಸ್ಟ್ ಅನಿಸ್ತು, ಹಾಗಾಗಿ ಮಾಡಿಕೊಂಡೆ ಇವತ್ತು. ಹಾಗೆ ನೆಂಚ್ಕೊಳ್ಳೋಕ್ಕೆ ಎಗ್ ಸ್ಕ್ರ್ಯಾಂಬಲ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಹಪ್ಪಳ ಕೂಡ ಸುಟ್ಟಿಟ್ಕೊಂಡಿದ್ದೀನಿ. ಆ ಕಡೆ ಸಾರು ಕೂಡ ಬಿಸಿ ಇದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಮೆಕ್ಕಿತ್ತು ಅಷ್ಟೇ ಸಾರು, ಬೆಳಗ್ಗೆನೇ ಎಲ್ಲ ಖಾಲಿಯಾಗಿತ್ತು, ಇಷ್ಟಷ್ಟೇ ಮೆಕ್ಕಿತ್ತು, ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ. ಇವಾಗ ಈ ಉಳ್ಸೊಪ್ಪಿಗೆ ಸ್ವಲ್ಪ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸಾರಿಗೆ, ಹಂಗಾಗಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಇವತ್ತಂತೂ ಭರ್ಜರಿ ಊಟ ನಂದು. ಯಾವಾಗಲೂ ಇಷ್ಟು ವೆರೈಟೀಸ್ ಎಲ್ಲ ಮಾಡ್ಕೊಳ್ಳಲ್ಲ, ಅಪರೂಪಕ್ಕೆ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಳ್ತೀನಿ ಮಧ್ಯಾಹ್ನದ ಹೊತ್ತು. ಒಬ್ಬಳೇ ಇದ್ದಾಗ ತಿನ್ನೋಕ್ಕೂ ಮಧ್ಯಾಹ್ನದ ಹೊತ್ತು ಬೇಜಾರಾಗುತ್ತೆ. ಇವತ್ತೇನೋ ಗೊತ್ತಿಲ್ಲ, ಚೆನ್ನಾಗಿ ಊಟ ಮಾಡಬೇಕು ಅನ್ನಿಸ್ತು, ಚಳಿ ಇರೋದಕ್ಕೂ ಏನೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ಈ ಮಧ್ಯಾಹ್ನದ ಊಟ ನಂದು ಇದಾಗಿತ್ತು. ಸೊಪ್ಪಿನ ಸಾರು, ತುಪ್ಪ, ಬಿಸಿ ಮುದ್ದೆ, ಎಗ್, ಹಾಗೆ ಹಪ್ಪಳ.
ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಎಲ್ಲ ವಾಶಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ. ಮುದ್ದೆ ತಿನ್ನಲ್ಲ, ಸಖತ್ ನಿದ್ದೆ ಬಂತು. ಆಮೇಲೆ ಇದು ಸಂಜೆಯಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ನಾನು ಆಲೂ ಪರೋಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟಕ್ಕೆ ಮಾಡ್ಕೊಂಡಿದ್ವಿ. ನಾನು ಒಬ್ಬಳೇ ಮಾಡ್ತಾಯಿಲ್ಲ ಇವತ್ತು, ನನ್ನ ಫ್ರೆಂಡ್ ಕೂಡ ಇದ್ದಾರೆ. ಅವರು ಸೇರ್ಕೊಂಡು ನಾನು ಸೇರ್ಕೊಂಡು ಮಾಡ್ತಾಯಿದ್ದೀನಿ. ಫ್ರೆಂಡ್ ಅಂದರೆ ಅವರು ಕೂಡ ಕರ್ನಾಟಕದವರೇ, ಅವರೊಬ್ಬರೇ ಇರೋದು ಇಲ್ಲಿ ಕರ್ನಾಟಕದವ್ರು ನನ್ನ ಜೊತೆಗೆ. ಸೊ ನಮ್ಮನೆ ಮುಂದೆನೇ ಇದ್ದಾರೆ. ಮತ್ತು ಏನಾದ್ರು ಅಡುಗೆ ಮಾಡ್ಕೊಳಕ್ಕೆ ಬೇಜಾರಾದಾಗ ಇಬ್ಬರು ಸೇರಿ ಮಾಡ್ಕೊಳ್ತಿರ್ತೀವಿ. ಅವ್ರಿಗೆ ಬೇಜಾರಾದಾಗ ಇಲ್ಲ ನಂಗೆ ಬೇಜಾರಾದಾಗ ಇಬ್ಬರು ಸೇರ್ಕೊಂಡು ಒಂದೇ ಕಡೆ ಅಡುಗೆ ಮಾಡ್ಕೊಳ್ತಾ ಇರ್ತೀವಿ ಈ ರೀತಿ. ಅದರಲ್ಲೂ ಸಂಡೇಸ್ ಅಂತೂ ಆಲ್ಮೋಸ್ಟ್ ಜೊತೆಲೇ ಮಾಡ್ಕೊಳ್ತೀವಿ. ನಾನ್ ವೆಜ್ ಎಲ್ಲ ನಾವು ಮಾಡಿಬಿಟ್ಟು ಒಂದೇ ಕಡೆ ಕೂತ್ಕೊಂಡೆಲ್ಲ ಮಕ್ಕಳು ನಾವು ಎಲ್ಲ ಊಟ ಮಾಡ್ತೀವಿ. ಇವತ್ತು ಆಲೂ ಪರೋಟ ಮಾಡೋಣ ಅಂದ್ಬಿಟ್ಟು ರಾತ್ರಿ ಊಟಕ್ಕೆ ಆಲೂ ಪರೋಟ ಮಾಡ್ತಾಯಿದ್ದೆ. ಮತ್ತು ನಾನಿಲ್ಲಿ ಒಂದು 6 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಮಕ್ಕಳು ಕೂಡ ಒಂದು 3 ಜನ ಇದ್ದಾರೆ, ಹಾಗಾಗಿ ಜಾಸ್ತಿ ಬೇಕು ಅಂದ್ಬಿಟ್ಟು ಒಂದು 6 ಆಲೂಗೆಡ್ಡೆನ ಬೇಯಿಸ್ಲಿಕ್ಕೆ ಇಟ್ಕೊಳ್ತೀನಿ. ಪಾತ್ರೆಯಲ್ಲೇ ಇಟ್ಕೊಳ್ತೀನಿ, ಕುಕ್ಕರಲ್ಲೂ ಕೂಡ ಇಟ್ಕೊಳ್ಬೋದು. ಕುಕ್ಕರಲ್ಲಿ ಇಟ್ಕೊಂಡ್ರೆ ಒಂದು ವಿಸಲ್ಗೆ ಬೆಂದೋಗ್ಬಿಡುತ್ತೆ. ಎಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಪಾತ್ರೆಯಲ್ಲೇ ಬೇಯಿಬಿಡುತ್ತೆ ಅಂದ್ಬಿಟ್ಟು ಪಾತ್ರೆಯಲ್ಲೇ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಆಲೂಗೆಡ್ಡೆನ ಬೇಯಿಸ್ಕೊಳ್ತೀನಿ. ಆಲೂಗೆಡ್ಡೆಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಹಾಗಾಗಿ ಬೇಯಿಸ್ಕೊಳ್ಳುವಾಗಲೇ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ತೀನಿ. ಆಲೂಗೆಡ್ಡೆ ಬೇಯೋ ಅಷ್ಟರಲ್ಲಿ ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಜಾಮೂನ್ ಬಟ್ಲಲ್ಲಿ 4 ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಬೇಯಿಸ್ಲಿಕ್ಕೂ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಹಿಟ್ಟು ಕಲಿಸುವಾಗ್ಲೂ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಟೈಮಲ್ಲೂ ಉಪ್ಪನ್ನ ಯೂಸ್ ಮಾಡ್ತೀನಿ, ಸೊ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ತುಂಬ ತೆಳುಗೂ ಅಲ್ಲ, ತುಂಬ ಗಟ್ಟಿಗೂ ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ನಾದಬೇಕು. ಇದನ್ನು ನಾದಿದ್ರೆ ನಿಮಗೆ ಪರೋಟ ಸಾಫ್ಟಾಗಿ ಉಬ್ಕೊಂಡು ಬರುತ್ತೆ, ಇಲ್ಲ ಅಂದರೆ ಬರಲ್ಲ, ಗಟ್ಟಿಯಾಗಿಬಿಡುತ್ತೆ. ನೋಡಿ ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಇಷ್ಟು ಕನ್ಸಿಸ್ಟೆನ್ಸಿಲಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಹಿಟ್ಟು ಕೂಡ ಕಲಸಿದ್ದಾಗಿದೆ, ಈ ಕಡೆ ಸ್ಟಫಿಂಗಿಗೆ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾದಷ್ಟು, ಇಲ್ಲಾಂದರೆ ಲಟ್ಟಿಸ್ಕೊಳ್ಳೋಕ್ಕೆ ಬರಲ್ಲ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಕಡೆ ಆಲೂಗೆಡ್ಡೆ ಕೂಡ ಬೇಯ್ತಾ ಇದೆ. ಇದು ಬೆಂದಿದ ನಂತರ ಸ್ವಲ್ಪ ತಣ್ಣೀರಲ್ಲಿ ಹಾಕಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಇದು ತಣ್ಣಗಾಗಿದೆ. ಇವಾಗ ಇಬ್ಬರು ಸೇರಿಕೊಂಡು ಸಿಪ್ಪೆ ತೆಗಿತಾ ಇದ್ವಿ. ಸಿಪ್ಪೆ ತೆಗೆದಿದ ನಂತರ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದು ಪೂರ್ತಿಯಾಗಿ ನುಣ್ಣಗಿರಬೇಕು, ಇಲ್ಲ ಅಂದರೆ ಲಟ್ಟಿಸುವಾಗ ಸ್ಟಫಿಂಗ್ ಮಾಡುವಾಗ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ಆದಷ್ಟು ನೀಟಾಗಿ ನಾದಿ ಈ ರೀತಿ ಹೊಡ್ಕೋಬೇಕು. ಆ ಗಂಟೇನಾದರೂ ಇದ್ದರೆ, ದೊಡ್ಡದೇನಾದರೂ ಗಂಟಿದ್ರೆ ಅದನ್ನು ಕೂಡ ಹೊಡ್ಕೊಂಡ್ಬಿಟ್ಟು ಈ ರೀತಿ ಕೈಯಲ್ಲಿ ಒಂದು ಸರಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಫುಲ್ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕದು. ಇವಾಗ ಇದಕ್ಕೆ ತರಕಾರಿ ಅಂದರೆ ತುಂಬ ಏನಲ್ಲ, ಇದಷ್ಟೇ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಈರುಳ್ಳಿ ಇಷ್ಟ ಆಗೋದಿಲ್ಲ. ಆಮೇಲೆ ಈರುಳ್ಳಿ ಹಾಕಿದ್ರೆ ಒಡ್ಕೊಂಡು ಬರುತ್ತೆ, ಬಿಡ್ಕೊಳ್ಳುತ್ತೆ ಅಂತ ಅಂದರೆ ಈರುಳ್ಳಿ ಸ್ಕಿಪ್ ಮಾಡ್ಬೋದು. ಆದರೆ ಈರುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಚಮಚ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರದ ಪುಡಿ ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಮತ್ತು ಒಂದು 1/4 ಚಮಚ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು. ನಾನೇನು ಹಾಕ್ತಾಯಿಲ್ಲ ಚಾಟ್ ಮಸಾಲ, ಜೀರಿಗೆ ಪುಡಿ, ಗರಂ ಮಸಾಲನೇ ಇದೆ ಅಲ್ಲ ಸಾಕು ಅಂತ. ಸೊ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಲೂಗೆಡ್ಡೆಗೆ ಪೂರ್ತಿಯಾಗಿ ಹೊಂದ್ಕೋಬೇಕು ಮಸಾಲ ಎಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಸ್ಟಫಿಂಗಿಗೆ ಇವಾಗ ರೆಡಿಯಾಗಿದೆ ಪರಾಟಗೆ. ಈಗ ಸ್ವಲ್ಪ ಹಿಟ್ಟನ್ನು ತೊಗೋಬೇಕಂದ್ರೆ ಒಂದು ಬಾಲ್ ಸೈಜ್ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿ ಕೈಯಲ್ಲೇ ಮಾಡಿಬಿಟ್ಟು ಒಂದು ಸ್ವಲ್ಪ ಗುಂಡಿ ಥರ ಮಾಡಿ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಕೈಯಲ್ಲೇ ಮಾಡ್ಕೊಳ್ತೀನಿ. ಕೈಯಲ್ಲಾದ್ರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದು ಅರ್ಧ ಲಟ್ಟಿಸ್ಕೊಂಡು ಅವಾಗಾದರೂ ತುಂಬ್ಕೊಳ್ಬೋದು. ನಾನು ಈ ರೀತಿ ಗುಂಡಿಗಳನ್ನು ಮಾಡಿ ಒಂದು ಉಂಡೆ ಸೈಜಷ್ಟು ಆಲೂಗೆಡ್ಡೆ ಸ್ಟಫ್ನ ಇಟ್ಬಿಟ್ಟು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಸುತ್ತ ಮಡಚಿಬಿಟ್ಟು ಸ್ಟಫ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಸ್ವಲ್ಪ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ತೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೊಳ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಲಟ್ಟಿಸ್ಕೊಳ್ಬೋದು. ಹಿಟ್ಟು ಚೆನ್ನಾಗಿ ನಾದಿ ಸಾಫ್ಟಾಗಿ ಕಲಸಿದ್ರೆ ಈ ರೀತಿ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಬೇಗ. ಆಮೇಲೆ ಚೆನ್ನಾಗಿ ಉಬ್ಬು ಬರುತ್ತೆ, ಸಾಫ್ಟ್ ಆಗುತ್ತೆ. ಇವಾಗ ಲಟ್ಟಿಸ್ಕೊಂಡಿದ್ದಾಗಿದೆ. ಈ ಕಡೆ ತವಾ ಕೂಡ ಕಾದಿದೆ. ತವಾಗ ಒಂದು ಅರ್ಧ ಚಮಚ ಎಣ್ಣೆ ಅಥವಾ ತುಪ್ಪನ ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 2 ಕಡೆ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಆಲೂ ಪರೋಟ ನಮಗೆ ರೆಡಿಯಾಗಿದೆ.
ಮತ್ತು ಇದಕ್ಕೆ ಚಟ್ನಿನೇ ಬೇಕು, ಪಲ್ಯನೇ ಬೇಕು ಆ ಥರ ಏನಿಲ್ಲ. ಹಾಗೆ ಮೊಸರಲ್ಲಿ ಅಥವಾ ಉಪ್ಪಿನಕಾಯಲ್ಲಿ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ವಿ. ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಮಕ್ಕಳು ಕೂಡ ಹಸುವು ಅಂತ ಬರ್ತಾನೆ ಇದ್ದರು. ಅವ್ರು ಲಟ್ಟಿಸ್ಕೊಡ್ತಾಯಿದ್ರು, ನಾನು ಬೇಯಿಸ್ತಾ ಇದ್ದೆ. ಬೇಗನೆ ಆಗೋಯ್ತು. ಸೊ ನಾವು ಚಟ್ನಿ ಏನು ಮಾಡ್ಕೊಳ್ಳಲಿಲ್ಲ, ಇದಕ್ಕೆ ಮೊಸರಲ್ಲೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಮೊಸರನ್ನೇ ಇಟ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ, ಇಷ್ಟಪಡ್ತೀರಾ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ, ಮತ್ತು ಲೈಕ್ ಮತ್ತು ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಅಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಿಮಗೆ ಯಾವುದೆಲ್ಲ ರೆಸಿಪೀಸ್ದು ವಿಡಿಯೋ ಬೇಕೋ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಆ ರೆಸಿಪಿನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.